ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮುಲ್ತಾನಿ ಮಿಂಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಲ್ತಾನಿ ಮಿಂಟಿ ಪ್ಯಾಕ್ ನಮಗೆ ತುಂಬಾ ಒಳ್ಳೆಯದು, ಆದರೆ ಯಾವುದೇ ಒಂದು ವಸ್ತುವಿನ ಬಳಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದರೆ ಅದರಿಂದ ತೊಂದರೆನೂ ಆಗ್ಬೋದು. ಇನ್ನು ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಲ್ತಾನಿ ಮಿಂಟಿ ಪ್ಯಾಕ್ನ ಡ್ರೈ ಹಾಗೂ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದು. ಮುಲ್ತಾನಿ ಮಿಂಟಿ ಸ್ಕಿನ್ನ ತುಂಬ ಡ್ರೈ ಮಾಡುತ್ತೆ, ಆದ್ದರಿಂದ ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಇನ್ನು ಡ್ರೈ ಸ್ಕಿನ್ ಇರೋರು ಇದನ್ನು ಬಳಸಿದ್ರೆ ಮುಲ್ತಾನಿ ಮಿಂಟಿ ನಿಮ್ಮ ಮುಖದಲ್ಲಿರುವ ತೇವಾಂಶವನ್ನು ತೆಗೆದುಹಾಕುತ್ತೆ. ಇದರಿಂದ ನಿಮಗೆ ಮುಖದಲ್ಲಿ ಬೇಗನೆ ನೆರಿಗೆಗಳು ಅಂದರೆ ಸುಕ್ಕುಗಳು ಬರೋ ಚಾನ್ಸಸ್ ತುಂಬ ಇದೆ, ಹಾಗೆ ರ್ಯಾಷಸ್ ಕೂಡ ಆಗ್ಬೋದು. ಇನ್ನು ಈ ಪ್ಯಾಕ್ನ ನೀವು ಹಚ್ಕೊಳ್ಳೇಬೇಕು ಅಂದರೆ ಹಾಲು ಅಥವಾ ಮೊಸರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ರೋಸ್ ವಾಟರ್ ಜೊತೆ ಅಥವಾ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೇಡಿ. ಮುಲ್ತಾನಿ ಮಿಂಟಿ ಆಯಿಲಿ ಸ್ಕಿನ್ ಇರೋರು ತುಂಬಾ ಒಳ್ಳೆಯದು, ಆದರೆ ಆಯಿಲಿ ಸ್ಕಿನ್ ಇರೋರು ವಾರದಲ್ಲಿ 2 ಸಲ ಮಾತ್ರ ಈ ಪ್ಯಾಕ್ನ ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ, ಇದರಿಂದ ಸ್ಕಿನ್ ಸೆನ್ಸಿಟಿವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಇರೋರು ಮುಲ್ತಾನಿ ಮಿಂಟಿ ಪ್ಯಾಕ್ಗೆ ಹಾಲನ್ನು ಮಿಕ್ಸ್ ಮಾಡಬೇಡಿ. ರೋಸ್ ವಾಟರ್ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಮುಲ್ತಾನಿ ಮಿಂಟಿ ಒಣಗಿದ ಮೇಲೆ ಫೇಸ್ ವಾಶ್ ಮಾಡಿ, ಜಾಸ್ತಿ ಹೊತ್ತು ಮುಖದಲ್ಲಿ ಇಟ್ಕೋಬೇಡಿ. ಇದರಿಂದ ಮುಖ ತೇವಾಂಶವನ್ನು ಕಳೆದುಕೊಂಡು ಬೇಗನೆ ಮುಖ ಸುಕ್ಕುಗಟ್ಟುತ್ತೆ. ಮುಲ್ತಾನಿ ಮಿಂಟಿ ಪ್ಯಾಕ್ ಹಚ್ಚಿಕೊಂಡು ಮಾತನಾಡಬಾರದು. ಮಾತಾಡೋದ್ರಿಂದ ಸ್ಕಿನ್ ಬೇಗನೆ ಸುಕ್ಕುಗಟ್ಟಲು ಶುರುವಾಗುತ್ತೆ. ಬರೀ ಮುಲ್ತಾನಿ ಮಿಂಟಿ ಪ್ಯಾಕ್ ಅಷ್ಟೇ ಅಲ್ಲ, ಯಾವುದೇ ಪ್ಯಾಕ್ ಹಚ್ಕೊಂಡ್ರೂ ಮಾತನಾಡಬೇಡಿ, ರಿಲ್ಯಾಕ್ಸ್ ಮಾಡಿ. ಇದರಿಂದ ಪೂರ್ತಿಯಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಮುಲ್ತಾನಿ ಮಿಂಟಿ ಪ್ಯಾಕ್ ಹಚ್ಚುವಾಗ ಅಪ್ಪಿತಪ್ಪಿ ಬಾಯಿ ಒಳಗೆ ಹೋದರೆ ವಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗಬಹುದು. ಇನ್ನು ಮುಲ್ತಾನಿ ಮಿಂಟಿಯನ್ನು ಕೆಲವರಿಗೆ ತಿನ್ನೋ ಅಭ್ಯಾಸನೂ ಇರುತ್ತೆ. ಈ ರೀತಿ ಅಭ್ಯಾಸ ನಿಮಗೇನಾದರೂ ಇದ್ದರೆ ದಯವಿಟ್ಟು ನಿಲ್ಲಿಸಿಬಿಡಿ. ಇದರಿಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಕರಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಮುಲ್ತಾನಿ ಮಿಂಟಿ ತುಂಬಾ ತಂಪು, ಆದ್ದರಿಂದ ಯಾರಿಗೆ ಶೀತ ಬಾಧೆ ಜಾಸ್ತಿ ಇದೆ ಅವರು ಇದನ್ನು ಯೂಸ್ ಮಾಡಲೇಬೇಡಿ. ಯೂಸ್ ಮಾಡೋದ್ರಿಂದ ಶೀತ ಬಾಧೆ ಜಾಸ್ತಿ ಆಗಬಹುದು. ಮುಲ್ತಾನಿ ಮಿಂಟಿ ಬಳಸುವಾಗ ಎಕ್ಸ್ಪೈರಿ ಡೇಟ್ನ ನೋಡಿ ಬಳಸಿ. ಹಾಗೆ ಮುಲ್ತಾನಿ ಮಿಂಟಿಯನ್ನು ನೀವು ಬಳಸಬೇಕು ಅಂತ ಅಂದರೆ ಪ್ಯಾಕ್ ಟೆಸ್ಟ್ ಮಾಡಿ ಬಳಸಿ. ನೀವು ಒಂದೇ ಬ್ರ್ಯಾಂಡ್ ಮುಲ್ತಾನಿ ಮಿಂಟಿಯನ್ನು ಬಳಸ್ತಿದ್ರೆ ಪರವಾಗಿಲ್ಲ. ನೀವು ಬ್ರ್ಯಾಂಡ್ನ ಏನಾದರೂ ಬದಲಾಯಿಸುತ್ತಿದ್ದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಬಹುದು. ಯಾಕಂದರೆ ಕೆಲವರಿಗೆ ಕೆಲವು ಬ್ರ್ಯಾಂಡ್ನ ಮುಲ್ತಾನಿ ಮಿಂಟಿಗಳು ಸೂಟ್ ಆಗೋದಿಲ್ಲ. ಆದ್ದರಿಂದ ಮೊದಲಿಗೆ ಪ್ಯಾಕ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಯಾವಾಗಲೂ ಮಿಕ್ಸ್ ಇಲ್ಲದೆ ಇರೋ ಮುಲ್ತಾನಿ ಮಿಂಟಿನ ಯೂಸ್ ಮಾಡಿ. ಉದಾಹರಣೆಗೆ ಪಪ್ಪಾಯ ಮುಲ್ತಾನಿ ಮಿಂಟಿ, ನೀಮ್ ಮುಲ್ತಾನಿ ಮಿಂಟಿ ಫ್ಲೇವರ್ ಇರುವಂತಹ ಮುಲ್ತಾನಿ ಮಿಂಟಿಯನ್ನು ಯೂಸ್ ಮಾಡಬೇಡಿ. ಇದರಿಂದ ಕೆಲವರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಪ್ಲೇನ್ ಆಗಿರೋ ಮುಲ್ತಾನಿ ಮಿಂಟಿಯನ್ನು ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.